ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿಭೂಲಾಗ್ಸ್. ಸಾಮಾನ್ಯವಾಗಿ ಮಕ್ಕಳಿರೋ ಮನೇಲಿ ವಾರದಲ್ಲಿ 3 ದಿನ ಅಥವಾ 4 ದಿನ ಕಂಪಲ್ಸರಿ ದೋಸೆ ಮಾಡೇ ಮಾಡ್ತಾರೆ. ನಮ್ಮ ಮನೇಲೂ ಕೂಡ ಹಾಗೇ ವಾರದಲ್ಲಿ ಮಿನಿಮಮ್ ಅಂದರೆ ಒಂದು 4 ದಿನ 5 ದಿನ ದೋಸೆ ಮಾಡೇ ಮಾಡಬೇಕು. ಬೆಳಗ್ಗೆ ಟೈಮ್ ಮಾಡಿಲ್ಲ ಅಂತಂದ್ರೂ ನೈಟ್ ಆದರೂ ಕಂಪಲ್ಸರಿ ಮಾಡೇ ಮಾಡಬೇಕು. ಯಾಕಂದರೆ ನನ್ನ ಮಕ್ಕಳು ರೈಸ್ ಐಟಮ್ ತಿನ್ನೋದು ಕಡಿಮೆನೇ. ಯಾವಾಗಲೂ ದೋಸೆಗೆ ಅಕ್ಕಿ ನೆನಾಕಿ ರುಬ್ಬಿ ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ಕೆಲವೊಂದು ಸರಿ ಮರ್ತೋಗ್ಬಿಟ್ಟಿರ್ತೀನಿ. ಅಂಥ ಟೈಮ್ನಲ್ಲಿ ನಾನು ಈ ಥರ ಮಾಡ್ಕೊಳ್ತೀನಿ. ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಅದ್ರ ಜೊತೆ ನಾನು ಸಣ್ಣದಾಗಿ ಹೆಚ್ಚಿರೋವಂಥ ಈರುಳ್ಳಿ, ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಹಾಗೆಯೇ ತುರಿದಿರೋವಂಥ ಹಸಿಮೆಣಸಿನ್ಕಾಯಿ, ಒಂದು 2 ಸ್ಪೂನ್ ಜೀರಿಗೆ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 100 ಗ್ರಾಮಷ್ಟು ಕಡಲೆಬೀಜ ತರ್ತರಿಯಾಗಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಜಾಸ್ತಿ ನೈಸಾಗಿ ಹಾಕ್ಕೊಂಡಿಲ್ಲ, ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ದೋಸೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಜೊತೆಗೆ ಒಂದು 2 ಚಿಕ್ಕ ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಸರಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ನಾನು ಜಾಸ್ತಿ ಅಕ್ಕಿ ನೆನೆಸಿ ರುಬ್ಬೋದಕ್ಕೆ ಹೋಗಲ್ಲ. ಯಾವಾಗಲೂ ವಾರದಲ್ಲಿ 1-2 ದಿನ ರುಬ್ತೀನಿ ಅಷ್ಟೇ ಅಕ್ಕಿ ನೆನೆಸಿ. ಇನ್ನು ಮಾಮೂಲಿಗೆ ಯಾವಾಗ್ಲೂ ಇದೇ ಥರ ಮಾಡ್ಕೊಂಡಿರ್ತೀನಿ ನಾನು. ಅಕ್ಕಿ ಹಿಟ್ಟಂತೂ ಸ್ಟಾಕ್ ಇಟ್ಕೊಂಡಿರ್ತೀನಿ ನಾನು. ನಮ್ಮ ಮನೇಲಿ ಅಕ್ಕಿ ಹಿಟ್ಟು ಖಾಲಿ ಆಗಂಗೆ ಇಲ್ಲ, ಯಾವಾಗಲೂ ಸ್ಟಾಕ್ ಇದ್ದೇ ಇರಬೇಕು. ಇವಾಗ ಇದನ್ನೆಲ್ಲ ಒಂದು ಸರಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಕಲಿಸ್ಕೊಬೇಕು ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ. ಆದರೆ ನಾವು ದೋಸೆ ಅಕ್ಕಿ ನೆನಾಕ್ಬಿಟ್ಟು ರುಬ್ತೀವಲ್ಲ, ಅದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊತೀವಿ. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು. ಯಾಕಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕಡಲೆಬೀಜ ಎಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು. ಜಾಸ್ತಿ ತೆಳು ಮಾಡ್ಕೋಬಾರ್ದು. ಈ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಬೇಕು. ಕಿತ್ತೋಗ್ದಂಗೆ ಚೆನ್ನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನೀವು ಕೂಡ ಒಂದು ಲೈಕ್, ಒಂದು ಕಮೆಂಟೇ ನನ್ನ ಮುಂದಿನ ವಿಡಿಯೋಗೆ ಸ್ಫೂರ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ದೋಸೆ ಬ್ಯಾಟರ್ನ. ಈ ಥರ ರೆಡಿ ಮಾಡಿಕೊಂಡು ಒಂದು 10 ನಿಮಿಷದಲ್ಲಿ ಮಾಡ್ಕೋಬೋದು ಫಟಾಫಟ್ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡ್ಕೊಂಡ್ರೆ ಅಂತ ಹೇಳಿ. ಇವಾಗ ಗ್ಯಾಸ್ ಆನ್ ಮಾಡಿ ಹೆಂಚಿಟ್ಕೊಂಡಿದ್ದೆ. ಹೆಂಚು ಕೂಡ ಕಾದಿತ್ತು, ಎಣ್ಣೆ ಸಾವ್ರಿಬಿಟ್ಟು ಇವಾಗ ಈ ಥರ ಹಾಕ್ಕೊಳ್ತಾಯಿದ್ದೀನಿ ದೋಸೆನ. ಯಾಕಂದರೆ ನಾವು ರುಬ್ಬಿರೋ ಹಿಟ್ಟಾದರೆ ಮಧ್ಯಕ್ಕೆ ಒಂದಕ್ಕೆ ಹಾಕ್ಬಿಟ್ಟು ಸವರ್ತೀವಿ. ಇದನ್ನು ಹಂಗೆ ಸವರೋದಕ್ಕೆ ಬರಲ್ಲ. ಇದೇ ಥರ ಹಾಕ್ಕೊಬೇಕು. ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 2 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಇದನ್ನು ಬಿಟ್ಬಿಟ್ಟು ಆಮೇಲೆ ತೆಗೆದ್ರೆ ಬೆಂದಿರುತ್ತೆ ಚೆನ್ನಾಗಿ. ಈರುಳ್ಳಿ ಮತ್ತು ಕಡಲೆಬೀಜ ಎಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಬೇಯುತ್ತೆ. ಕಿತ್ತು ಹೋಗಲ್ಲ ದೋಸೆ, ಚೆನ್ನಾಗಿ ಬೇಯ್ತವೆ, ಚೆನ್ನಾಗಿ ಎದ್ದೊಳ್ತವೆ ಕೂಡ. ಈ ಥರ ಮಾಡ್ಕೊಳ್ತೀನಿ ನಾನು. ಸುಮಾರು ವಾರದಲ್ಲಿ 1-2 ದಿನ ಅಂತೂ ಕಂಪಲ್ಸರಿ ಈ ಥರ ಮಾಡ್ತೀನಿ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ಮಕ್ಕಳು ವೆಯ್ಟ್ ಮಾಡ್ತಾಯಿದ್ರು, ಹಾಕ್ಕೊಡಮ್ಮ ಬೇಗ ಅಂತ ಹೇಳ್ಬಿಟ್ಟು. ಈ ಥರ ದೋಸೆ, ರೊಟ್ಟಿ, ಚಪಾತಿ ಏನಾದರೂ ಮಾಡ್ತೀನಿ ಅಂದಾಗ ವೆಯ್ಟ್ ಮಾಡ್ತಾಯಿರ್ತಾರೆ, ಬೇಗ ಕೊಡು ಅಂತ ಹೇಳ್ಬಿಟ್ಟು. ಹಾಗಾಗಿ 3 ಹಾಕ್ಕೊಟ್ಟೆ, ತಿನ್ಕೋತಾರೆ ಅಂತ ಹೇಳ್ಬಿಟ್ಟು. ಚಿಕ್ಕವಳು ನನಗೆ ಚಟ್ನಿ ಬೇಡಮ್ಮ ಅಂತಂದ್ಲು. ಹಾಗಾಗಿ ದೊಡ್ಡವಳಿಗೂ ಮತ್ತು ನನ್ನ ಮಗನಿಗೂ ಚಟ್ನಿ ಹಾಕ್ಕೊಟ್ಟೆ, ಚಿಕ್ಕವಳಿಗೆ ಬೇಡ ಅಂದ್ಲಲ್ಲ, ಹಾಗಾಗಿ ಅವಳಿಗೆ ಬರೀ ದೋಸೆ ಹಾಕ್ಕೊಟ್ಟಿದ್ದೆ. ಎಲ್ಲ ಅದಕ್ಕೆ ಹಾಕಿದ್ನಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.